ರೇಣುಕಾಚಾರ್ಯ ಅವರು ಸರ್ ಪಕ್ಷದಲ್ಲಿ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ಅವ್ರನ್ನ ಮಟ್ಟ ಹಾಕ್ಲಿಕ್ಕೆ ನಾಶ ಮಾಡಲಿಕ್ಕೆ ನಾವು ಪೂಜೆಯನ್ನು ಮಾಡಿಸ್ತಾ ಇದೀವಿ ಅಂತ ಹೇಳಿ ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಹೇಳಿದ್ರು. ನಾನು ಈ ಅಪ್ರಸ್ತುತ ವ್ಯಕ್ತಿಗಳ ವ್ಯರ್ಥ ಆಲಾಪನೆಗೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ನಾನು ಇಂಥವ್ರಿಗೆಲ್ಲ ಉತ್ತರನೂ ಕೊಡೋದೂ ಇಲ್ಲ. ಯಾಕಂತಂದ್ರೆ ಈ ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಬಂದ ಕೂಡಲೇ ಹೂಗುಚ್ಚ ಹಿಡ್ಕೊಂಡು ಸಿದ್ದರಾಮಯ್ಯನವ್ರ ಮನೆ ಬಾಗಿಲಿಗೆ ಓಡೋಗಿದಂತಹ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರ ಮನೆ ಬಾಗಿಲಿಗೆ ಹೋಗಿ ಕಾಲಿಡ್ಕೊಂಡಂಥ ವ್ಯಕ್ತಿಗಳಿಂದ ನಾವು ಪಕ್ಷನಿಷ್ಠೆ ಸಿದ್ಧಾಂತ ಬದ್ಧತೆಯನ್ನು ನಾವು ಕಲಿಬೇಕಾದ್ದಿಲ್ಲ. ಹಾಗಾಗಿ ಈ ಅಪ್ರಸ್ತುತ ಜನರಿಂದ ತಿರಸ್ಕೃತವಾಗಿ ತಿಪ್ಪೆ ಸೇರಿರುವಂತಹ ವ್ಯಕ್ತಿಗಳ ಬಗ್ಗೆ ನಮಗೆ ಪ್ರಶ್ನೆನೂ ನೀವು ದಯವಿಟ್ಟು ಕೇಳಕ್ ಹೋಗ್ಬೇಡಿ, ಆಯ್ತಾ? ರೇಣುಕಾಚಾರ್ಯ ಅವರು ಸರ್ ಪಕ್ಷದಲ್ಲಿ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ಅವ್ರನ್ನ ಮಟ್ಟ ಹಾಕ್ಲಿಕ್ಕೆ ನಾಶ ಮಾಡಲಿಕ್ಕೆ ನಾವು ಪೂಜೆಯನ್ನು ಮಾಡಿಸ್ತಾ ಇದೀವಿ ಅಂತ ಹೇಳಿ ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಹೇಳಿದ್ರು. ನಾನು ಈ ಅಪ್ರಸ್ತುತ ವ್ಯಕ್ತಿಗಳ ವ್ಯರ್ಥ ಆಲಾಪನೆಗೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ನಾನು ಇಂಥವ್ರಿಗೆಲ್ಲ ಉತ್ತರನೂ ಕೊಡೋದೂ ಇಲ್ಲ. ಯಾಕಂತಂದ್ರೆ ಈ ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಬಂದ ಕೂಡಲೇ ಹೂಗುಚ್ಚ ಹಿಡ್ಕೊಂಡು ಸಿದ್ದರಾಮಯ್ಯನವ್ರ ಮನೆ ಬಾಗಿಲಿಗೆ ಓಡೋಗಿದಂತಹ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರ ಮನೆ ಬಾಗಿಲಿಗೆ ಹೋಗಿ ಕಾಲಿಡ್ಕೊಂಡಂಥ ವ್ಯಕ್ತಿಗಳಿಂದ ನಾವು ಪಕ್ಷನಿಷ್ಠೆ ಸಿದ್ಧಾಂತ ಬದ್ಧತೆಯನ್ನು ನಾವು ಕಲಿಬೇಕಾದ್ದಿಲ್ಲ. ಹಾಗಾಗಿ ಈ ಅಪ್ರಸ್ತುತ ಜನರಿಂದ ತಿರಸ್ಕೃತವಾಗಿ ತಿಪ್ಪೆ ಸೇರಿರುವಂತಹ ವ್ಯಕ್ತಿಗಳ ಬಗ್ಗೆ ನಮಗೆ ಪ್ರಶ್ನೆನೂ ನೀವು ದಯವಿಟ್ಟು ಕೇಳಕ್ ಹೋಗ್ಬೇಡಿ, ಆಯ್ತಾ?